ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಟು ಫಿಶೀಸ್ ಕಿಚನ್. ಇವತ್ತು ನನ್ನ ಕಿಚನ್ ಅಲ್ಲಿ ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಆಲೂ ಮಸಾಲ ತೋರಿಸ್ತಾ ಇದ್ದೀನಿ ನೋಡಿ. ನಾನು ದೋಸೆ ಜೊತೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇದಕ್ಕೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೋಟೆಲೆಲ್ಲ ಮಾಡ್ತಾರೆ ಈ ತರ ಮಸಾಲ. ಇದು ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆ ಹಾಗೂ ದೋಸೆ ಜೊತೆಗೆ ತುಂಬಾ ಸಖತ್ತಾಗಿರುತ್ತೆ. ಈ ಮಸಾಲಾನ ನಾನು ಇವತ್ತು ನನ್ನ ಕಿಚನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಲೂಗೆಡ್ಡೆ ನೋಡಿ. ಒಂದು 4 ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಕೈಯಲ್ಲೇನೆ ಪೀಸ್ ಪೀಸ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂತಾ ಇದ್ದೀನಿ. ಕೈಯಲ್ಲೇ ಹಾಗೇನೆ ಆ ತರ ನೋಡಿ ಪ್ರೆಸ್ ಮಾಡಿ ತೆಗೆದಿಟ್ಕೊಂತಾ ಇದ್ದೀನಿ. ಇದು ರೆಡಿ ಆಯ್ತು. ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ತೀನಿ ಸಿಂಪಲ್ ಆಗಿರೋದು. ತೆಂಗಿನ ತುರಿ ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ತೆಂಗಿನ ತುರಿ, ಒಂದು 2-3 ಗ್ರೀನ್ ಚಿಲ್ಲಿಸ್ ಖಾರಕ್ಕೆ, ಮತ್ತೆ 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಒಂದು ಅನಾನಸ್ ಮೊಗ್ಗು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1-2 ಸ್ಪೂನ್ ಕಡಲೆ, ಇಷ್ಟನ್ನು ಇಟ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು. ಇವಾಗೆಲ್ಲ ಜಾರಲ್ಲಿ ಸೇರಿಸ್ಕೊಂಡು ಬಿಡೋಣ. ತೆಂಗಿನ ತುರಿ ಸೇರಿಸ್ದೆ, ಮತ್ತೆ ಕಡಲೆ ಒಂದೂವರೆ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋಣ. ಮತ್ತೆ ಇದು ಮಸಾಲ, ಹೋಲ್ ಮಸಾಲ, ಅದನ್ನು ಸೇರಿಸ್ಕೊಂಡು, ಗ್ರೀನ್ ಚಿಲ್ಲಿಸ್ ತುಂಬಾ ಖಾರ ಇದೆ 2 ಸೇರಿಸ್ತಾ ಇದ್ದೀನಿ. ಸ್ಲಿಟ್ ಮಾಡಿ 1-2 ಸೇರಿಸ್ಕೊಳ್ಳೋಣ. ಮತ್ತೆ ಬೆಳ್ಳುಳ್ಳಿ, ಶುಂಠಿ ಇದನ್ನು ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡಿ ತಗೊಂಡ್ಬರ್ತೀನಿ. ನೋಡಿ ಈ ತರ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಈರುಳ್ಳಿ, 1-2 ಟೊಮೆಟೊ ಇಟ್ಕೊಂಡಿದ್ದೀನಿ. ಮತ್ತೆ 2 ಗ್ರೀನ್ ಚಿಲ್ಲಿಸ್ನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಪೀಸ್ ಚಕ್ಕೆ, 1 ಪೀಸ್ ಲವಂಗ, ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಾಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡು, ಆಯಿಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿಯುವಾಗ ಕಡಲೆಬೇಳೆ, ಒಂದು ಸ್ಮಾಲ್ ಸ್ಪೂನಲ್ಲಿ 2 ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಅದು ಕಲರ್ ಟರ್ನ್ ಆಗಬೇಕು. ಕಲರ್ ಟರ್ನ್ ಆದ ನಂತರ ನಾವು ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು, ನೋಡಿ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಗೆ ಸ್ವಲ್ಪ ಅರೋಮ ಬರೋ ತನಕ ಫ್ರೈ ಮಾಡಿಬಿಟ್ಟು ತಕ್ಷಣನೇ ಈರುಳ್ಳಿ ಸೇರಿಸ್ಕೊಂಡು, ಇದೆಲ್ಲ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ, 1-2 ನಿಮಿಷ ಅಷ್ಟೇನೆ. ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಟೊಮೆಟೊನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಆ ಟೊಮೆಟೊನು ಈರುಳ್ಳಿ ಆಗಾಗ್ಗೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಗುನಲ್ಲಿ. ನೋಡಿ ಸಖತ್ತಾಗಿ ಬಂದಿದೆ. ನೋಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸಾಲ್ಟ್ ಸೇರಿಸ್ಕೊಂಡು ಹಾಗೆ ಇದನ್ನ ಮಿಕ್ಸ್ ಮಾಡ್ತಾ ನಾವು ರುಬ್ಕೊಂಡು ಬಂದಿರ್ತೀವಲ್ವಾ ಆ ಮಸಾಲಾನ ಇದರಲ್ಲಿ ಸೇರಿಸ್ಬೇಕು. ಸೇರಿಸ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವೀಗ ಇದರಲ್ಲಿ ಸೇರಿಸ್ಕೋಬೇಕು. ಲಾಸ್ಟಲ್ಲಿ ನಾವು ಆಲೂಗೆಡ್ಡೆನ ಆ್ಯಡ್ ಮಾಡೋದು. ಸ್ವಲ್ಪ ಇದೆಲ್ಲ ಬೇಯಬೇಕು. ಇದರಲ್ಲಿ ಆನಿಯನ್, ಟೊಮೆಟೊ ಮತ್ತೆ ಈ ಮಸಾಲೆ ಎಲ್ಲ ಸ್ವಲ್ಪ ಹೊತ್ತು ಕುದಿಬೇಕು. ಫಸ್ಟ್ ಕುದಿ ಬಂದಾಗ ನಾವು ಆಲೂಗೆಡ್ಡೆ ಸೇರಿಸ್ಕೊಂಡು, ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಬೇಡಿ, ಟರ್ಮರಿಗೂ ಸೇರಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಸಾಗು ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇದ್ರೆ ಚೆನ್ನಾಗಿರೋದು. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇವಾಗ ನಾನು ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ ಆಲೂಗೆಡ್ಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕುದಿಯುವಾಗ್ಲೇನೆ ನಾವು ಕೈಯಲ್ಲಿ ಪೀಸ್ ಮಾಡಿದ್ರೆ ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಅದರಲ್ಲಿ ಹೊಂದ್ಕೊಳ್ಳುತ್ತೆ. ನಾವು ಚಾಕುನಲ್ಲಿ ಕಟ್ ಮಾಡಿದಾಗ ಅದು ಹೊಂದ್ಕೊಳ್ಳೋದಿಲ್ಲ. ನೋಡಿ ಈ ತರ ರೆಡಿ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಫ್ರೆಶ್ ಕೊರಿಯಾಂಡರ್ನು, ಕರಿಬೇವಿನ ಸೊಪ್ಪನ್ನು ಮೇಲೆ ಹಾಕ್ಬಿಟ್ರೆ ನಮ್ಮ ಆಲೂಗೆಡ್ಡೆ ಸಾಗು ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಪೂರಿಗೂ ಸಖತ್ತಾಗಿರುತ್ತೆ. ಪೂರಿ, ದೋಸೆ, ಇಡ್ಲಿ ಯಾವುದಕ್ಕಾದ್ರೂ ಸಖತ್ತಾಗಿರುತ್ತೆ. ಇನ್ನು ಸ್ವಲ್ಪ ನೀರು ಬೇಕು ಅಂದ್ರೆ ನೀವು ಮಾಡ್ಕೋಬಹುದು, ಇಲ್ಲ ಗಟ್ಟಿ ಆಗ್ಬೇಕು ಅಂದ್ರೂ ಮಾಡ್ಕೋಬಹುದು. ನೀವು ಮಾಡಿ ನೋಡಿಪ್ಪ. ಟೇಸ್ಟಿಯಾಗಿರೋ ಆಲೂ ಮಸಾಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಾಗ ನಾನು ಡಿಶ್ ಔಟ್ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ನ ಯಾರ್ಯಾರು ಇಷ್ಟಪಟ್ಟು ನೋಡ್ತಾ ಇದ್ದೀರೋ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಪ್ಪ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯ್ತಾ? ನೀವು ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಪ್ಪ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡ್ಬಿಟ್ಟು ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.